ಗೊತ್ತಿರೋನು ಅಂದರೆ ನಿಮ್ಮ ಮ್ಯಾನೇಜರ್ ರವಿನೇ ಆಗ್ಬೋದಲ್ಲ. ಈ ಊರ್ನಾಗೆ ವರ್ಲ್ಡ್ ಫೇಮಸ್ ಅಪ್ಪ ಅವನು. ಹೋಗಿ ಈಗಲೇ ಮಾತಾಡ್ಸ್ಬಿಡ್ಲಾ? ಪದ್ಮನ ವಿಷಯ ಹೇಳ್ಬಿಡ್ಲಾ? ಏನಂತಾರೋ ಏನೋ. ಅಂಕಲ್, ಒಂದು ನಿಮಿಷ. ಏನೋ ಹೇಳಕ್ ಬಂದ್ರಿ, ಹಾಗೆ ವಾಪಸ್ ಹೋಗ್ತಿದ್ದೀರಾ? ಏನು ಹೇಳಿ? ಅಲ್ಲ, ಅದು ಏನಿಲ್ಲ ಬಿಡಿ. ಏನು ಹೇಳಿ ಅಂಕಲ್, ಪರವಾಗಿಲ್ಲ. ನಿಮ್ಮ ಮನೇಲಿ ನಿಮಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕ್ತಾ ಇದ್ದಾರಂತೆ, ಹೌದಾ? ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ತಂದೆಯವರು ಯಜಮಾನ್ರ ಹತ್ರ ಹೇಳಿದ್ರಂತೆ. ನಿನ್ನ ಕಡೆ ಯಾವ್ದಾರು ಒಳ್ಳೆ ಹುಡುಗಿದ್ರೆ ಹೇಳುನಾಗಪ್ಪ ಅಂತ ಯಜಮಾನ್ರು ನಂಗೆ ಹೇಳಿದ್ರು. ಒಟ್ಟಿನಲ್ಲಿ ನನಗೆ ಮದುವೆ ಮಾಡೋ ವಿಷಯನ ಊರಲ್ಲಿರೋ ಎಲ್ರಿಗೂ ಹೇಳ್ಕೊ ಬರ್ತಿದ್ದಾರೆ ಅಂತ ಆಯ್ತು ನಮ್ಮ ಅಪ್ಪ ಅಮ್ಮ. ನೋಡಿ, ನಿಮ್ಮವ್ರಿಗೂ ವಿಷಯ ಬಂದಿದೆ. ಅಲ್ಲ, ಯಾಕೆ ಬೇಜಾರು ಮಾಡ್ಕೋತೀರಾ? ನಿಮಗೂ ಮದುವೆ ವಯಸ್ಸಾಗಿದೆ, ನೀವು ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸರಿ, ಅವ್ರು ಹೇಳಿದ್ರು ಒಂದು ಮಾತ್ರಕ್ಕೆ ನೀವು ಹುಡ್ಕಕ್ಕೆ ಶುರು ಮಾಡ್ಬಿಡಿ. ಇಲ್ಲ, ನಾ ಹುಡುಕ್ತಿಲ್ಲ. ಆದರೆ ನಮ್ಮ ಕಡೆ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ. ಈ ಫೋಟೋ ಒಂದ್ಸಲಿ ನೋಡಿ. ಬೇಡ ಅಂಕಲ್, ಅದರ ಅವಶ್ಯಕತೆ ಇಲ್ಲ. ನಮ್ಮ ಮನೆಯವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು ಮದುವೆ ಆಗೋ ಹುಡುಗಿನ ನೋಡ್ತಿದ್ದಾಗೆ ಗುಡ್ಗು ಸಿಡ್ಲು ಕಾಣಿಸ್ಬೇಕು, ಗಟ್ಟಿ ಮೇಳ ಕೇಳಿಸ್ಬೇಕು, ಜೋರಾಗಿ ಮಳೆ ಸುರಿಬೇಕು ಅಂತ ಹುಡುಗಿ ಸಿಗೋವರೆಗೂ ನಾನು ಮದುವೆ ಆಗಲ್ಲ ಅಂತ. ಇದೆಲ್ಲ ಸಿನಿಮಾಲ್ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಹೇಗಾಗುತ್ತೆ? ಆಗತ್ತೆ, ನನಗಾಯ್ತು. ಅಂದ್ರೆ ಅಂದ್ರೆ ನಾನು ಮದುವೆ ಆಗೋ ಹುಡುಗಿ ನಂಗೆ ಸಿಕ್ಬಿಟ್ಲು ಅಂತ. ಅವಳನ್ನ ನೋಡ್ತಿದ್ದಾಗಲೇ ನಂಗೆ ಇದೆಲ್ಲ ಆಯ್ತು. ಅವಳನ್ನೇ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟೆ. ಯವ್, ನೋಡ್ಕೊಂಡು ಹೋಗಕ್ ಆಯ್ಕಿಲ್ವಾ? ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಏನು? ಓಹೋ, ನೀನಾ? ಅವತ್ತು 200 ರೂಪಾಯಿ ಫೈನ್ ಕಟ್ಟಿಸ್ಕೊಂಡೆ ಅಂತ ಇವತ್ತು ನಾನು ಹಿಂದೆನೆ ಬಂದ್ಯಾ? ಇಲ್ಲ 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 ಇಲ್ಲ, ಅದು ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಅಯ್ಯೋ, ನೋಡೋ, ದೇವಸ್ಥಾನ ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಸದ್ಯಾಗಿ ನನ್ನ ಬಾಯಿಗೆ ಬಂದಿತ್ತು. ನಿಂಗೇನ್ ತಲೆ ಕೆಟ್ಟಾಯ್ತಾ? ಬೀದಿಯಲ್ಲಿ ಹೋಗೋರು ಬರೋರ್ನೆಲ್ಲ ನೋಡ್ತಿದ್ದಂಗೆ ನಿಂಗೆ ಪ್ರೀತಿ ಆಯ್ತದಾ? ಆಗಲ್ಲ, ಎಲ್ರ ಮೇಲೂ ಆಗಲ್ಲ, ನಿಮ್ಮೇಲ್ ಮಾತ್ರ. ಅದ್ಯಾಕೋ? ನನ್ನ ಕಲ್ಪನೆ ಹುಡುಗಿ ಸಿಕ್ಕಾಗ ಕೆಲವೊಂದೆಲ್ಲ ನಡೆಯುತ್ತೆ ಅನ್ಕೊಂಡಿದ್ದೆ. ನಿಮ್ಮನ್ನ ನೋಡಿದಾಗೆಲ್ಲ ಅದೆಲ್ಲ ಆಗ್ತಿದೆ, ನನ್ನ ಕಣ್ಮುಂದೆ ನಡೀತಿದೆ. ಏನದು? ನನ್ನ ಬಾಳ ಸಂಗಾತಿ ನನಗೆ ಸಿಕ್ತಿದ್ದ ಹಾಗೆ ಗುಡುಗು ಸಿಡ್ಲು ಕಾಣಿಸತ್ತೆ, ಗಟ್ಟಿ ಮೇಳ ಕೇಳಿಸತ್ತೆ, ಜೋರಾಗಿ ಮಳೆ ಸುರಿಯುತ್ತೆ ಅನ್ಕೊಂಡಿದ್ದೆ. ನಿಮ್ಮನ್ನ ನೋಡಿದಾಗೆಲ್ಲ ಹಾಗೆ ಆಗತ್ತೆ. ಈಗಲೂ ಅಷ್ಟೇ ಹಾಗೆ ಆಯ್ತು. ಈಗಲೂ ನನ್ನ ಮೇಲೆ ಮಳೆ ಸುರಿತಿತ್ತು, ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿದೆ, ಬೇಕಿದ್ರೆ ಮುಟ್ಟೋಡಿ. ಡೌಟೇ ಇಲ್ಲ, ಪಕ್ಕಾ ನಿನ್ ಮೆಂಟಲ್ ಹಾಸ್ಪಿಟಲ್ ಗಿರಾಕಿನೇ. ಇಲ್ಲಿ ಒಂದ್ ತೊಟ್ಟು ಮಳೆ ಕೂಡ ಇಲ್ಲ. ಮಳೆ ಆಗ್ತಿರೋದು ಮಂಗಳೂರಲ್ಲಿ, ಕೊಡಗಲ್ಲಿ, ಮಂಡ್ಯದಲ್ಲ. ಅಯ್ಯೋ ಇಲ್ಲ ರೀ, ನಿಜವಾಗ್ಲೂ ಮಳೆ ಸುರಿತು. ನಿಮಗ್ ಮಾತ್ರ ಆಗ್ಬಿಟ್ರೆ ಸಾಕಾ, ನನಗಾಗ್ಬಾರ್ದಾ? ಸರಿ ಸರಿ, ನೋಡಯ್ಯ, ನನಗೆ ಈ ಲವ್ ಗಿವು ಎಲ್ಲ ಆಗಕ್ಕಿಲ್ಲ. ಸೀದಾ ಮದ್ವೆನೆ.
ನಾನೇನಾದ್ರೂ ಲವ್ ಮಾಡಿದ್ರೆ ಅದ್ ನನ್ ಗಂಡನ ಜೊತೆನೆ, ತಿಳಿತಾ? ಸೂಪರ್, ಹೇಳಿ ಹೇಳಿ, ಇನ್ನು ಹೇಳಿ. ನಿಂಗೆ ನಿಜವಾಗ್ಲೂ ನನ್ನ ಜೊತೆ ಮದ್ವೆ ಆಗ್ಬೇಕು ಅಂತ ಇದ್ರೆ ನಾಳೆ ಇದೇ ಟೈಮ್ಗೆ ನಿಮ್ಮ ಅಪ್ಪ ಯಾವಯ್ಯನು ಇಲ್ಲಿ ಕರ್ಕೊಂಬ, ನಾನು ಅವ್ರು ಕೂಡ ಮಾತಾಡ್ತೀನಿ. ಅವ್ರು ಯಾಕೆ? ನನ್ನ ಜೊತೆ ಮದ್ವೆ ಮಾಡ್ಕೋಬೇಕೋ ಬೇಡವೋ? ಆಗ್ಬೇಕಾಗ್ಬೇಕು. ಹೋಗ್ ಕರ್ಕೊಂಡ್ ಬಾ, ಹೋಗ್ ಹೋಗ್. ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ. ಯಾವಾಗಲಾದ್ರೂ ಎಲ್ಲಿಯಾದ್ರೂ ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.